ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾ ಇರೋ ಬೆಂಗಳೂರು ಬುಲ್ಸ್ ಮತ್ತು ಯು ಮುಂಬಾ ಪಂದ್ಯಕ್ಕೆ ನಮ್ಮ ಕೋಚ್ ರಣಜಿತ್ ಶರಾವತ್ ಅವರು ಏನಂತ ಹೇಳಿದ್ರು, ಮತ್ತು ನಮ್ಮ ಬುಲ್ಸ್ ತಂಡ ಇವತ್ತಿನ ಪಂದ್ಯ ಗೆಲ್ಲುತ್ತಾ ಸ್ಟಾರ್ಟಿಂಗ್ 7 ಯಾವ ರೀತಿ ಮಾಡ್ತಾರೆ ನಮ್ಮ ಕೋಚ್ ರಣಜಿತ್ ಶರಾವತ್ ಅವರು ಇವತ್ತಿನ ಪಂದ್ಯಕ್ಕೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಪೀಕ್ ಆಕ್ಸಿಡೆಂಟ್ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸರ 11ನೇ ಪಂದ್ಯ ಆಗಿದೆ ಇವತ್ತಿನ ಪಂದ್ಯ ಅಂತ ಹೇಳ್ಬೇಕು. ಬೆಂಗಳೂರು ಬುಲ್ಸರು ಗೆಲ್ಲಲೇಬೇಕು ಅಂತ ಹೇಳ್ತೀನಿ. ನೀವು ವಿಡಿಯೋ ನೋಡೋಕ್ಕಿಂತ ಮುಂಚೆ ಇವತ್ತು ಬೆಂಗಳೂರು ಬುಲ್ಸ್ ತಂಡ ಗೆಲ್ತಾ ಅಥವಾ ಯು ಮುಂಬಾ ತಂಡ ಗೆಲ್ಲುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು, ನೋಡೋಣ ನಿಮ್ಮ ಪ್ರಕಾರ ಯಾವ ತಂಡ ಗೆಲ್ಲುತ್ತೆ ಅಂತ. ನಮ್ಮ ಬೆಂಗಳೂರು ಬುಲ್ಸರು ಇವತ್ತಿನ ಪಂದ್ಯ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳ್ಬೇಕು. ಇವತ್ತಿನ ಪಂದ್ಯ ಗೆಲ್ಲಲೇಬೇಕು, ಮತ್ತೆ ಗೆಲ್ತು ಅಂತಾರೆ ಪಾಯಿಂಟ್ಸ್ ಟೇಬಲ್ ಮೇಲಕ್ಕೆ ಹೋಗ್ತಾರೆ ಅಂತ ಹೇಳ್ಬೇಕು. ಇವತ್ತಿನ ಪಂದ್ಯ ಗೆಲ್ತು ಅಂದ್ರೆ ಬೆಂಗಳೂರು ಬುಲ್ಸರು ಒಂದು 5ನೇ ಸ್ಥಾನಕ್ಕೆ ಇವತ್ತಿನ ಇರೋ ಯು ಮುಂಬಾ ಸ್ಥಾನಕ್ಕೆ ಹೋದ್ರೆ ಅಂತ ಹೇಳ್ಬೇಕು. ಯು ಮುಂಬಾ ತಂಡ 5ನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೇಕು. ಮತ್ತೆ ಬೆಂಗಳೂರು ಬುಲ್ಸರು ಗೆಲ್ತು ಅಂತಾರೆ ಯು ಮುಂಬಾ ತಂಡದ ಸ್ಥಾನಕ್ಕೆ ಹೋಗ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳ್ಬೇಕು. ಮತ್ತೆ ಪ್ಲೇ ಆಫ್ಗೆ ಸ್ವಲ್ಪ ಸುಲಭ ಆಗುತ್ತೆ ಬೆಂಗಳೂರು ಬುಲ್ಸರು ಹೋಗೋದು ಅಂತ ಹೇಳ್ಬೇಕು. ಒಳ್ಳೆ ಇದರಿಂದ ಚೆನ್ನಾಗಿ ಗೆಲ್ತು, ಮತ್ತೆ ಲೀಡಿಂದ ತುಂಬಾ ಲೀಡ್ ಕಂಡು ಗೆಲ್ತು ಅಂತಾರೆ ಬೆಂಗಳೂರು ಬುಲ್ಸರು ಆರಾಮಾಗಿ ಪ್ಲೇ ಆಫ್ಗೆ ಹೋಗ್ತಾರೆ ಅಂತ ಹೇಳ್ಬೇಕು. ಸೋಲ್ತು ಮತ್ತೆ ಇನ್ನ ಮನೆಗೆ ಸೋಲ್ತು ಅಂತಾರೆ, ಅವ್ರು ಸೋಲ್ಬೇಕು ಇವ್ರು ಸೋಲ್ಬೇಕು, ಮತ್ತೆ ನೆಟ್ ರನ್ ತುಂಬಾನೇ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೇಕು. ಇದ್ರ ಬಗ್ಗೆ ಕೋಚ್ ಅಂತ ಹೇಳಿರಪ್ಪ ಅಂದ್ರೆ ಇವತ್ತಿನ ಮ್ಯಾಚ್ಗೆ ಅಂತ ನಾವು ಯು ಮುಂಬಾ ವಿರುದ್ಧ ಅಷ್ಟೊಂದು ಚೆನ್ನಾಗಿ ಆಟ ಆಡಿಲ್ಲ, ನಮ್ಮ ರೆಕಾರ್ಡ್ ಸ್ವಲ್ಪ ಕಡಿಮೆ ಇದೆ ಯು ಮುಂಬಾ ವಿರುದ್ಧ. ಆದರೆ ಈಗಿರೋದೆಲ್ಲ ಬೇರೆ ಟೀಮ್ ಅಂತ ಹೇಳ್ಬೇಕು. ಹಳೆ ಟೀಮ್ಗಳೇ ಬೇರೆ, ನಮ್ಮ ಟೀಮ್ ಫುಲ್ ಚೇಂಜ್ ಆಗಿದೆ. ನಮ್ಮ ಆಟಗಾರರು ಕೂಡ ಒಳ್ಳೆ ಲಾಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ಕೊಂಡು ಚೆನ್ನಾಗಿ ಗೆದ್ಕೊಂಡು ಬರ್ತಿದ್ದಾರೆ. ಅದೇ ಫಾರ್ಮ್ನ ತೋರಿಸ್ತೀವಿ. ಮತ್ತು ಯು ಮುಂಬಾ ನಾವು ಸೇನ ತಿರ್ಸ್ಕೊತೀವಿ ಲಾಸ್ಟ್ ಮ್ಯಾಚ್ ಅಂದರೆ ಲಾಸ್ಟ್ ಇಯರ್ಸ್ ನಾವು ಯು ಮುಂಬಾ ಸೋತಿದ್ದೀವಿ, ಕಳಪೆ ಆಟ ಎಲ್ಲ ಸೋತಿದ್ದೀವಿ. ಲಾಸ್ಟು 4 ಮ್ಯಾಚಲ್ಲಿ 3 ಮ್ಯಾಚ್ ಸೋತಿದ್ದೀವಿ. ಆ ಸೇನ ತಿರ್ಸ್ಕೊಂಡು ಇವತ್ತಿನ ಪಂದ್ಯ ಗೆಲ್ತೀವಿ. ಮತ್ತು ಪಾಯಿಂಟ್ಸ್ ಟೇಬಲ್ ಕೂಡ ಮೇಕ್ ಹೋಗಲೇಬೇಕು, ನಮ್ಗೆ ಅದು ತುಂಬ ಕ್ರೂಷಿಯಲ್ ಆಗುತ್ತೆ. ಇಲ್ಲಿಂದ ನಾವು ಸೋಲ್ಬಾರ್ದು, ನಾವು ಚೆನ್ನಾಗಿ ಆಟ ಆಡಲೇಬೇಕು. ಸೋಲ ಮಾತೇನೆ ನಮ್ಮ ಡಿಫೆಂಡರ್ಸ್ಗಳಾಗಿರ್ಬೋದು, ನಮ್ಮ ರೈಡರ್ಸ್ಗಳಾಗಿರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ನ ಮಾಡ್ತಿದ್ದಾರೆ. ಮತ್ತು ನಮ್ಮ ಆಲ್ರೌಂಡರ್ಸ್ಗಳು ಕೂಡ ಚೆನ್ನಾಗಿ ಆಟ ಆಡ್ತಿದ್ರೆ ಎಲ್ಲ ಪ್ರತಿಯೊಬ್ಬ ಆಟಗಾರರು ಟೀಮ್ಗಾಗಿ ಆಡ್ತಿದ್ದಾರೆ. ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಬೇಕು, ನಾವು ಗೆಲ್ಲಲೇಬೇಕು. ಎಲ್ಲ ಪಂದ್ಯನೂ ಕೂಡ ನಮ್ಮ ರಣ್ ಸಿಂಗ್ ಅವರು ಹೇಳಿದ್ರು ಅಂತ ಹೇಳಬೇಕು. ಅದು ಕೂಡ ನಮ್ಮ ಬೆಂಗಳೂರು ಬುಲ್ಸ್ಗೆ ಇಲ್ಲಿಂದ ತುಂಬಾ ಕ್ರೂಷಿಯಲ್ ಆಗುತ್ತೆ ಎಲ್ಲ ಮ್ಯಾಚ್ಗಳು ಅಂತ ಹೇಳಬೇಕು. ಗೆದ್ದರೆ ಗುರು ಮಾಡು, ಇಲ್ಲವೇ ಮಡಿ ರೀತಿನೇ ಆಡಬೇಕು ಎಲ್ಲ ಪಂದ್ಯಗಳು ಅಂತ ಹೇಳಬೇಕು. ಏನಾದ್ರೆ ರಿಲ್ಯಾಕ್ಸ್ ತಾನೇ ಆಡ್ತು ಅಂತಾರೆ ಬೆಂಗಳೂರು ಬುಲ್ಸರು ತುಂಬಾ ಕಷ್ಟ ಆಗುತ್ತೆ, ಕಠಿಣ ಆಗುತ್ತೆ ಬೆಂಗಳೂರು ಬುಲ್ಸರು ಅಂತ ಹೇಳಬೇಕು. ಎಲ್ಲ ಪಂದ್ಯನೂ ಕೂಡ ಗೆಲ್ಲಲೇಬೇಕು ಅಂತ ಇದೆ ಗುರು. ಎಲ್ಲ ತಂಡದ ಪಾಯಿಂಟ್ಸ್ ಟೇಬಲ್ ಕೂಡ ತುಂಬಾ ಬಲಿಷ್ಠ ಆಗಿದೆ, ಹಿಡಿತಾ ಆಗ್ತಾಯಿದೆ ಅಂತ ಹೇಳಬೇಕು. ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದೊಂದು ಮ್ಯಾಚ್ ಎಲ್ಲರ ಮೇಲೂ ಆಡ್ದಂಗೆ ಯು ಮುಂಬಾ ತಂಡ ಇನ್ನು 7ನೇ ಮ್ಯಾಚ್ ಆಡಿರೋದು, ಅವ್ರದ್ದು 8ನೇ ಪಂದ್ಯ ಬೆಂಗಳೂರು ಬುಲ್ಸರದ್ದು ಆಡ್ತಿದ್ದಾರೆ ಅಂತ ಹೇಳಬೇಕು. ಅವರು ಕೂಡ ತುಂಬಾ ಒಳ್ಳೆ ಪೊಸಿಷನ್ ಇದ್ದಾರೆ ಅಂತ ಹೇಳಬೇಕು. ಅವರು ಬೆಂಗಳೂರು ಬುಲ್ಸ್ಗಿಂತ ತುಂಬಾ ಕಡಿಮೆ ಪಂದ್ಯ ಆಡಿದ್ದಾರೆ ಅಂತ ಹೇಳಬೇಕು. ನೀವು ಅರ್ಥ ಮಾಡ್ಕೊಳ್ಳಿ, 7 ಮ್ಯಾಚ್ ಆಡಿದ್ದಾರೆ ಅಂತ ಬೆಂಗಳೂರು ಬುಲ್ಸರು. ಇದು ಸೇರಿ 11ನೇ ಮ್ಯಾಚ್, ಅವರು ಇದು ಸೇರಿ 8ನೇ ಮ್ಯಾಚ್ ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬುಲ್ಸರು ತುಂಬಾ ಕಳಪೆ ಆಟ ಆಡಿಲ್ಲ ಅಂತ ಅನ್ನೋಕ್ಕಾಗಲ್ಲ, ಆಡಿದ್ರು ಅಂತಲೂ ಅನ್ನೋಕ್ಕಾಗಲ್ಲ. ಆ ರೀತಿ ಆಟ ಆಡ್ತಾರೆ ಅಂತ ಹೇಳಬೇಕು. ಸೋತಿರೋ ಮ್ಯಾಚ್ಗಳು ತುಂಬಾ ಹತ್ರ ಬಂದು ಸೋತಿದ್ದಾರೆ ಅಂತ ಹೇಳಬೇಕು. ಅದು ಗುರು ಏನಿಲ್ಲ, ಇವತ್ತು ಹೊಡೆದೇ ಯು ಮುಂಬಾ ತಂಡ ಅಂತ ಹೇಳ್ತಿದೆ ಗುರು. ನೀವಂತ ಕನ್ಸು ಕಮೆಂಟ್ ಮಾಡಿ. ಸಿಗೋದು ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್, ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ.